ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರಿಗೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆಯಾ, ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಗೆ ನಿಮ್ಮನ್ನು ಮಿಸ್ ಮಾಡ್ಕೋತಿದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಕರೆಂಟ್ ಫೀಲಿಂಗ್ ಆಫ್ ಯುವರ್ ಪರ್ಸನ್, ಬ್ಯಾಲೆನ್ಸ್, ಸ್ಟೆಬಿಲಿಟಿ, ಸ್ಟ್ಯಾಂಡಿಂಗ್ ಫಾರ್ಮ್ ಅನ್ನೋದು ಬರ್ತಾ ಇದೆ. ರಿಲೀಸಿಂಗ್ ಕನ್ಸ್ಟ್ರೈಂಟ್ಸ್, ಕರೇಜ್, ಸ್ಟ್ರೆಂತ್, ಫ್ಯಾಮಿಲಿ ಅನ್ನೋದು ಬರ್ತದೆ. ನ್ಯೂ ಕ್ರಿಯೇಷನ್, ಇಲ್ಲಿ ಪವರ್ ಓವರ್ ಡಿಫಿಕಲ್ಟಿ. ಏನೋ ಸಮಸ್ಯೆಗಳಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಅದರಿಂದ ಈ ಟೈಮಲ್ಲಿ ನಿಮ್ಮಿಂದ ದೂರ ಆಗಿದ್ದಾರೆ ಹಾಗನ್ನಿಸ್ತಾ ಇದೆ. ಏನೋ ಫ್ಯಾಮಿಲಿ ಇಶ್ಯೂಸ್ ಕಾಣ್ತಾ ಇದೆ, ಅಥವಾ ಏನೋ ನಿಮ್ಮಿಬ್ಬರ ಮಧ್ಯೆ ಸಮಸ್ಯೆಗಳಿದೆ. ಈ ಕನೆಕ್ಷನಲ್ಲಿ ಅವ್ರು ಯಾವುದೋ ಫರ್ಮ್ ಡಿಸಿಷನ್ ತೊಗೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ. ಹಾಗೆ ಇಲ್ಲಿ ಸ್ಟೆಬಿಲಿಟಿ ಬರ್ತಾ ಇದೆ. ಇಬ್ಬರ ಮಧ್ಯೆ ಮಿಸ್ಕಮ್ಯುನಿಕೇಷನ್ ಇತ್ತು, ನೀವೊಂದು ಮಾತಾಡಿದರೆ ಅವರೊಂದು ಮಾತಾಡ್ತಾ ಇದ್ರು. ಈಗ ಅದನ್ನೆಲ್ಲ ರಿಲೀಸ್ ಮಾಡ್ಕೋತಾ ಇದ್ದಾರೆ ಅನ್ನೋದು ಬರ್ತಾ ಇದೆ. ಫ್ಯಾಮಿಲಿ ಇಶ್ಯೂಸ್ ಇತ್ತು ಸರಿ, ಇಲ್ಲಿ ನಿಮ್ಮ ಪರವಾಗಿ ಇವರು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ. ನಿತ್ಯ ಜೀವನದಲ್ಲಿ ನಾವು ಯಾರ್ಯಾರನ್ನೋ ಭೇಟಿ ಆಗ್ತೀವಿ, ಆದರೆ ಕೆಲವರಲ್ಲಿ ಮಾತ್ರ ಏನೋ ಅಟ್ರ್ಯಾಕ್ಷನ್ ಇರುತ್ತೆ, ಹಾಗೆ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಕೆಲವು ಮುಂದುವರಿಯೋಕ್ಕಾಗದೆ ಹಾಗೆ ಮಧ್ಯದಲ್ಲಿ ನಿಂತು ಹೋಗುತ್ತೆ. ಇನ್ನು ಕೆಲವು ಫ್ರೆಂಡ್ಶಿಪ್ಗಳು ರಿಲೇಷನ್ಶಿಪ್ಗಳಾಗಿ ಬದಲಾಗುತ್ತೆ. ಅದು ಕೊನೆ ತನಕನೂ ಇರುತ್ತೆ. ಆ ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮ ಜೊತೆ ಕೊನೆ ತನಕ ಇರಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಯಾವುದೇ ಸಮಸ್ಯೆಗಳು ಬರಲಿ ನಿಮಗೋಸ್ಕರ ಎದುರಿಸೋಕ್ಕೆ ರೆಡಿಯಾಗಿದ್ದಾರೆ. ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ, ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿ ಮುಂದೆ ಏನಿದೆ? ಹೀಲಿಂಗ್ ಎನರ್ಜಿ ಬರ್ತಾ ಇದೆ. ಏನೋ ಡಿಸಿಷನ್ ತಗೋಬೇಕು ಹಾಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಆದರೆ ಇಲ್ಲಿ ಏನೋ ಸಮಸ್ಯೆಗಳಿದೆ, ಫ್ಯಾಮಿಲಿ ಇಶ್ಯೂಸ್ ಬರ್ತಾ ಇದೆ. ಇಲ್ಲೊಂದು ಹೆರಫೆಂಟ್ ಕಾರ್ಡ್ ಬರ್ತಾ ಇದೆ. ಇಲ್ಲಿ ಫ್ರಮ್ ದಿ ಬಿಗಿನಿಂಗ್ ಏನೋ ಡಿಫ್ರೆನ್ಸಸ್ ಇತ್ತು ನಿಮ್ಮಿಬ್ಬರ ಮಧ್ಯೆ, ಅದನ್ನೆಲ್ಲ ಮೀರಿ ನಿಮ್ಮ ಫ್ರೆಂಡ್ಶಿಪ್ ಬೆಳೆದಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಮುಂದೆ ಇದು ಸರಿಯಾಗಲ್ಲ ಅನ್ನೋದು ಗೊತ್ತಿದ್ರೂ ಆದ್ರೂ ಕಂಟಿನ್ಯೂ ಆಗಿದೆ. ಏನು ಬರುತ್ತೋ ಮುಂದೆ ನೋಡಿದ್ರಾಯ್ತು ಅನ್ನೋ ಒಂದು ಭಾವನೆಯಿಂದ ಈ ಒಂದು ಫ್ರೆಂಡ್ಶಿಪ್ ಮುಂದುವರೆದಿದೆ. ಈಗ ಇಬ್ಬರಲ್ಲೂ ಮಿಸ್ಕಮ್ಯುನಿಕೇಷನ್ ಇದೆ, ಗ್ಯಾಪ್ ಇದೆ ಅನ್ನೋದು ಬರ್ತಾ ಇದೆ. ಯಾವುದೋ ಫ್ಯಾಮಿಲಿ ಇಶ್ಯೂಸ್ಗೋಸ್ಕರ ಅವರು ನಿಮ್ಮಿಂದ ದೂರ ಆಗಿದ್ದಾರೆ. ಸ್ವಲ್ಪ ಇಬ್ಬರಲ್ಲೂ ಮಾತುಕತೆಗಳಾಗಿದೆ, ಅವ್ರ ಮಾತುಗಳಿಂದ ನಿಮಗೆ ಹರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇವರೊಂದು ಪ್ರಾಕ್ಟಿಕಲ್ ಆಗಿರೋ ವ್ಯಕ್ತಿ ಅನಿಸುತ್ತೆ. ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಸೀದಾ ಹೇಳುವಂಥವ್ರು. ನಿಮಗೇನೋ ಮಾತಾಡಿದರೆ ಸರಿ, ಆದರೆ ಈಗ ಅದನ್ನೆಲ್ಲ ಹೀಲ್ ಮಾಡ್ಕೋತಾ ಇದ್ದಾರೆ ಅನ್ನೋದು ಬರ್ತಾ ಇದೆ. ಏನೋ ಡಿಸಿಷನ್ ತೊಗೊಂಡಿದ್ದಾರೆ, ಆ ಡಿಸಿಷನ್ಗೋಸ್ಕರ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಮುಂದೆ ಏನಿದೆ ನೋಡೋಣ. ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ, ಅದು ನಿಮ್ಗೇನು ಹೇಳುತ್ತೆ? ವಿ ಆರ್ ದಿ ವರ್ಲ್ಡ್, ಮತ್ತೊಂದು ರೈಟ್ನೆಸ್ ಬರ್ತಾ ಇದೆ, ಟೋಟ್ಯಾಲಿಟಿ ಬರ್ತಾ ಇದೆ, ಹಾಗೆ ಔಟ್ಸೈಡರ್ ಬರ್ತಾ ಇದ್ದಾರೆ. ನೋಡಿ ಇಲ್ಲಿ ಯಾರೋ ನಿಮ್ಮಿಬ್ಬರ ಮಧ್ಯೆ ಇದ್ದಾರೆ, ಅದರಿಂದ ಇಬ್ಬರು ಸೈಲೆಂಟ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಸೈಲೆನ್ಸ್ ಎಕ್ಸ್ಪೀರಿಯನ್ಸಿಂಗ್. ಈ ನಡುವೆ ಈ ಕನೆಕ್ಷನಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಒಂದು ಕಾಲದಲ್ಲಿ ಚೆನ್ನಾಗಿತ್ತು, ವಿ ಆರ್ ದಿ ವರ್ಲ್ಡ್ ಅನ್ನೋ ಒಂದು ಎನರ್ಜಿ ಬರ್ತಾ ಇತ್ತು. ಶುರುನಲ್ಲಷ್ಟೇ ಎಲ್ಲ ಚೆನ್ನಾಗಿರುತ್ತೆ. ದಿನ ಕಳೆದ ಹಾಗೆ ಇಲ್ಲಿಬ್ಬರ ಮಧ್ಯೆ ಸಮಸ್ಯೆಗಳು ಶುರುವಾಗಿದೆ. ಜೀವನದ ನಿರ್ಧಾರಗಳನ್ನ ತಗೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ, ಯಾಕೆಂದರೆ ಅದು ಇಬ್ಬರ ಕೆಲಸ ಅಲ್ಲ. ಇಲ್ಲೇನೋ ಇಬ್ಬರ ಮಧ್ಯೆ ಡಿಫ್ರೆನ್ಸಸ್ ಇದೆ. ಏಜ್, ರಿಲಿಜನ್,
ಅಥವಾ ಏನೋ ಸಮಸ್ಯೆಗಳು ಇಬ್ಬರನ್ನು ದೂರ ಮಾಡಿದೆ ಈಗ. ಆದ್ರೂ ನೀವು ಕಾಯ್ತಾ ಇದ್ದೀರಾ, ಇದೆಲ್ಲ ಸರಿಯಾಗುತ್ತೆ ಕೊನೆಯಲ್ಲಿ ಅನ್ನೋ ಒಂದು ಹೋಪ್ಸ್ ಇದೆ ನಿಮಗೆ. ಯಾಕೆಂದರೆ ಆ ವ್ಯಕ್ತಿ ಮೇಲೆ ನಿಮಗೆ ನಂಬಿಕೆ ಇದೆ, ನಿಮ್ಮನ್ನು ಬಿಟ್ಕೊಡಲ್ಲ ಅನ್ನೋ ಒಂದು ಭರವಸೆನೂ ಇದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ? ನಿಮಗೆ ಕನ್ಫ್ಯೂಷನ್ಸ್ ಇದೆ, ನೆಗೆಟಿವ್ ಥಾಟ್ಸ್ ಇದೆ, ಆದ್ರೂ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೋತೀರಾ. ತುಂಬ ಇಮೋಷ್ನಲ್ ಆಗಿದ್ದೀರಾ ಅನ್ನೋದಿದೆ. ಯಾಕೆಂದರೆ ಈ ಕನೆಕ್ಷನಲ್ಲಿ ನೀವೇ ಆ ವ್ಯಕ್ತಿಗೆ ಪ್ರಪೋಸ್ ಮಾಡಿದ್ದೀರಾ ಅನ್ನೋದಿದೆ. ನೀವು ಅವ್ರನ್ನ ತುಂಬ ಇಷ್ಟಪಡ್ತಾ ಇದ್ರಿ, ಆದಷ್ಟು ಅವ್ರನ್ನ ಇಂಪ್ರೆಸ್ ಮಾಡ್ತಾ ಇದ್ರಿ, ಅವ್ರಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ರಿ. ಇಲ್ಲೊಂದು ಸಂತೋಷ ಇತ್ತು, ಹ್ಯಾಪಿನೆಸ್ ಇತ್ತು. ನೀವೊಂದು ಇಮೋಷ್ನಲ್ ಓವರ್ ಥಿಂಕಿಂಗ್ ಪರ್ಸನ್ ಅನ್ನಿಸ್ತಾ ಇದೆ. ಸಣ್ಣ ಪುಟ್ಟದಕ್ಕೆಲ್ಲ ತುಂಬ ಯೋಚನೆ ಮಾಡ್ತೀರಾ, ತುಂಬ ಟೆನ್ಷನ್ ಮಾಡ್ಕೋತೀರಾ. ಹಾಗೆ ಅದ್ರದ್ದು ಸ್ವಭಾವನೂ ಶುರುವಿನಲ್ಲಿ ಏನೋ ಅಟ್ರಾಕ್ಷನ್ ಇತ್ತು ಆ ವ್ಯಕ್ತಿ ಮೇಲೆ ನಿಮಗೆ. ಈಗಲೂ ಸಹ ನೀವು ಆ ವ್ಯಕ್ತಿನ ಬಿಟ್ಕೊಡೋ ಮನಸ್ಸಿಲ್ಲ ನಿಮಗೆ. ಇಲ್ಲಿ ಇಬ್ಬರಲ್ಲೂ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇದೆ. ಸಮಸ್ಯೆಗಳಿದ್ರೂ ಇದನ್ನೆಲ್ಲ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಇಬ್ಬರಲ್ಲೂ. ಆದರೆ ಈಗ ಅದಷ್ಟೊಂದು ಸುಲಭ ಅಲ್ಲ ಅಂತ ಅನ್ನಿಸ್ತಾ ಇದೆ. ಆದ್ರೂ ಈ ಕನೆಕ್ಷನ್ ಬಗ್ಗೆ ನೀವು ಮೆಡಿಟೇಷನ್ ಮಾಡ್ಕೊಳ್ಳೋದಿದೆ, ಪ್ರೇಯರ್ಸ್ ಮಾಡ್ಕೊಳ್ಳೋದಿದೆ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ. ಆದ್ರೂ ಮನಸ್ಸು ಎರಡೆರಡು ಥರ ಯೋಚನೆ ಮಾಡುತ್ತೆ. ಶುರುವಿನಲ್ಲಿ ಈ ವ್ಯಕ್ತಿನೂ ನಿಮಗೆ ತುಂಬ ಪ್ರಾಮಿಸ್ ಮಾಡಿದರು, ಭರವಸೆ ಕೊಟ್ಟಿದ್ದರು, ಆದಷ್ಟು ಕಾನ್ಫಿಡೆನ್ಸ್ ತುಂಬ್ತಾ ಇದ್ರು. ಈಗ ನಿಮಗೆ ಅವರ ಡಿಸಿಷನ್ಗೋಸ್ಕರ ಕಾಯ್ತಾ ಇದ್ದೀರಾ. ಅದು ಬಿಟ್ಟರೆ ಬೇರೆ ದಾರಿ ಕಾಣ್ತಾ ಇಲ್ಲ ನಿಮಗೆ. ನಿಮ್ಮನ್ನು ನೀವು ಸಮಾಧಾನ ಮಾಡ್ಕೊಳ್ಳೋದಿದೆ, ಪಾಸಿಟಿವ್ ಆಗಿರ್ತೀರಾ. ಆದ್ರೂ ಮುಂದೆ ಇದೇನಾಗುತ್ತೆ ಅನ್ನೋ ಹೆದರಿಕೆ ಕಾಣ್ತಾ ಇದೆ ಇಲ್ಲಿ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ? ಏಂಜಲ್ಸ್ ಏನು ಹೇಳ್ತಾರೆ? ಪವರ್ ಓವರ್ ಡಿಫಿಕಲ್ಟಿ ಮತ್ತೆ ಬರ್ತಾ ಇದೆ ನೋಡಿ ಇಲ್ಲಿ. ಮ್ಯಾಗ್ನೆಟಿಕ್ ರಿಸೆಪ್ಟಿವ್ ಪವರ್ ಡಿವೈನ್ ಫೆಮಿನೈನ್ ಬರ್ತದೆ. ವಿಂಗ್ಸ್ ಆಫ್ ಲೈಟ್, ಬಿಕಮಿಂಗ್ ಸಮಥಿಂಗ್ ನ್ಯೂ ಅನ್ನೋದಿದೆ. ಲೈಫ್ ಫೋರ್ಸ್, ಕಮ್ಯುನಿಕೇಷನ್, ಮತ್ತೊಂದು ಫ್ರೆಂಡ್ಶಿಪ್, ಸಪೋರ್ಟ್, ಫನ್, ಯೂನಿಟಿ, ಪ್ಲೇ, ಕಾಮಿಂಗ್ ವಾಟರ್ಸ್, ಪೀಸ್ಫುಲ್ ಸೆಲ್ಫ್ ರೆಗ್ಯುಲೇಷನ್. ಇಲ್ಲೊಂದು ವಾಟರ್ ಎನರ್ಜಿ ಬರ್ತಾ ಇದೆ. ನಿಮ್ಮನ್ನು ನೀವು ಶಾಂತವಾಗಿ ಇಟ್ಕೋಬೇಕಾಗುತ್ತೆ, ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಾಗುತ್ತೆ. ಈ ಅಡೆತಡೆಗಳನ್ನೆಲ್ಲ ನಿವಾರಣೆ ಮಾಡಿಕೊಂಡಾಗ ಈ ಕನೆಕ್ಷನ್ ಸರಾಗವಾಗಿ ನಡೆಯುತ್ತೆ ಅನ್ನೋದಿದೆ. ಅವರು ಆದಷ್ಟು ಅವರ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಪವರ್ ಓವರ್ ಡಿಫಿಕಲ್ಟಿ ಅದು 2ನೇ ಸಾರಿ ಬರ್ತಾ ಇದೆ. ಏನೇನು ಸಮಸ್ಯೆಗಳಿದೆ ಅದ್ರ ಬಗ್ಗೆ ಕೂತು ಯೋಚನೆ ಮಾಡ್ತಾರೆ. ನಾನು ಅದನ್ನು ಎದುರಿಸ್ತೀನಿ, ನಾನು ನಿನಗೋಸ್ಕರ ನಿಂತ್ಕೋತೀನಿ ಸ್ಟ್ರಾಂಗ್ ಆಗಿ. ಹಾಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲೊಂದು ಮ್ಯಾಗ್ನೆಟಿಕ್ ಪವರ್ ಇದೆ. ಅವ್ರಿಗೆ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲದೆ ಇರೋದ್ರಿಂದ ನಿಮಗೋಸ್ಕರ ಏನಾದ್ರೂ ಡಿಸಿಷನ್ ತಗೋತಾರೆ. ಹಾಗೆ ಆಶಾಭಾವನೆಯೂ ಇದೆ. ಸಮಾಧಾನವಾಗಿ ಕೂತು ಮಾತಾಡಿ ಈ ಸಮಸ್ಯೆಗಳನ್ನೆಲ್ಲ ಸರಿ ಮಾಡುತ್ತಾರೆ ಅನ್ನೋದು ಬರ್ತಾ ಇದೆ. ಯಾಕೆಂದರೆ ಇಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಇದೆ ನಿಮ್ಮಿಬ್ಬರಲ್ಲಿ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇತ್ತು ಅಂತ ಹೇಳ್ತಾ ಇದ್ದೆ. ಹಾಗೆ ಸಪೋರ್ಟ್ ಇದೆ. ನಿಮ್ಮ ನೆಗೆಟಿವಿಟಿಗಳನ್ನ ಯೂನಿವರ್ಸ್ಗೆ ಸರೆಂಡರ್ ಮಾಡಿ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಮುಂದೆ ಈ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ ಅನ್ನೋದು ಏಂಜಲ್ಸ್ನ ಮೆಸೇಜ್ ಆಗಿದೆ. ಸೊ ಬಿ ಹ್ಯಾಪಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.